ಹಲೋ ಮೈ ಡಿಯರ್ ಫ್ರೆಂಡ್ಸ್, ನನ್ನೆಲ್ಲ SSLC ಆತ್ಮೀಯ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು 2022 SSLC ಎಕ್ಸಾಮಿನೇಷನಲ್ಲಿ ಲೆಸನ್ ನಂಬರ್ 4 ದಟ್ ಇಸ್ ಡಾಕ್ಟರ್ B.R. ಅಂಬೇಡ್ಕರ್ ಪಾಠದ ಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ, ದೆನ್ ನಮ್ಮ ಆನ್ಸರ್ಸ್ ಎಲ್ಲ ನಾವು ಹೇಗೆ ಬರೀಬೇಕು ಅನ್ನೋದ್ರ ಕುರಿತು ಇವತ್ತು ತಿಳಿದುಕೊಳ್ಳೋಣ. ಲೆಟ್ಸ್ ಲುಕ್ ಎಟ್ ಕ್ವೆಶನ್ ನಂಬರ್ 1. Ambedkar had a great thirst for books when he was a student. Explain. ಅಂಬೇಡ್ಕರ್ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಓದುವಂಥ ಒಂದು ದಾಹ ಇತ್ತು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಥ್ರೂಔಟ್ ಹಿಸ್ ಲೈಫ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಓಕೆ, ವೊರಾಸಿಯಸ್ ಮೀನ್ಸ್ ಎ ಗ್ರೇಟ್ ಕ್ವಾಂಟಿಟಿ ಆಫ್ ರೀಡಿಂಗ್ ಅಂತ, ಬಹಳ ಒಂದು ಅತ್ಯುತ್ಸಾಹ, ದಾಹ, ಓದುವಂಥ ದಾಹ. That is a voracious reader. He was a voracious reader. He had an insatiable thirst for books. ಎಷ್ಟು ಪುಸ್ತಕಗಳನ್ನು ಓದಿದ್ರೂ ಕೂಡ ಅವರ ಜ್ಞಾನದ ದಾಹ ಕಡಿಮೆ ಆಗ್ತಾ ಇರಲಿಲ್ಲ ಅಂತ. ಆ್ಯಂಡ್ ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಅವರು ದಿನನಿತ್ಯದ ಖರ್ಚನ್ನು ಮಾಡದೇನೆ ಆ ಹಣವನ್ನು ಕೂಡಿಟ್ಟು ಪುಸ್ತಕಗಳನ್ನು ಪರ್ಚೇಸ್ ಮಾಡ್ತಾ ಇದ್ರು. ಆ್ಯಂಡ್ ಇನ್ ದ ನ್ಯೂಯಾರ್ಕ್ ಈ ಪರ್ಚೇಸ್ಡ್ ಅಬೌಟ್ 2000 books ಆ್ಯಂಡ್ ದಟ್ ದೇ ಹ್ಯಾಡ್ ಟು ಬಿ ಸೆಂಟ್ ಟು ಇಂಡಿಯಾ ಇನ್ 32 boxes. ಅವರು ನ್ಯೂಯಾರ್ಕ್ಗೆ ಹೋದಾಗ ಸುಮಾರು 2000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಅವುಗಳನ್ನು ಇಂಡಿಯಾಕ್ಕೆ 32 ಬಾಕ್ಸ್ಗಳಲ್ಲಿ ಇಂಡಿಯಾಕ್ಕೆ ಆ ಪುಸ್ತಕಗಳನ್ನು ಕಳಿಸ್ತಾರೆ. ದೀಸ್ ಆರ್ ಆಲ್ ದ ಪಾಯಿಂಟ್ಸ್. ದೇ ಶೋಸ್ ಹಿ ವಾಸ್ ಎ ಗ್ರೇಟ್ ರೀಡರ್, ಹಿ ವಾಸ್ ಎ ವೊರಾಸಿಯಸ್ ರೀಡರ್ ಆ್ಯಂಡ್ ಹಿ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್. Then how did 14th amendment to the US Constitution and Mahatma Phule influence on Ambedkar? ಇಲ್ಲಿ ಅಮೆರಿಕದ ಸಂವಿಧಾನಕ್ಕೆ 14ನೇ ತಿದ್ದುಪಡಿಯನ್ನು ತರ್ತಾರೆ. ಆ 14ನೇ ತಿದ್ದುಪಡಿ ಮತ್ತು ಮಹಾತ್ಮ ಫುಲೆಯವರ ಕೆಲಸ ಅಂಬೇಡ್ಕರ್ ಅವರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತು ಅಂತ ಕೇಳಿದ್ದಾರೆ. ವೈಲ್ ಇನ್ USA, ಅಂಬೇಡ್ಕರ್ ವಾಸ್ ಡ್ರಾನ್ ಟು ದ 14th amendment ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA ವಿಚ್ ಗೇವ್ ಫ್ರೀಡಮ್ ಟು ದಿ ಬ್ಲ್ಯಾಕ್ ಅಮೇರಿಕನ್ಸ್. ಅಮೇರಿಕಾದಲ್ಲಿದ್ದಾಗ ಅಂಬೇಡ್ಕರ್ ಅವರು ಅಲ್ಲಿ 14ನೇ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ತಂದಾಗ ಅದು ಆ ತಿದ್ದುಪಡಿಯ ಮೂಲಕ ಬ್ಲ್ಯಾಕ್ ಅಮೇರಿಕನ್ಸ್ಗೆ ಒಂದು ಫ್ರೀಡಮ್ ಅನ್ನು ಕೊಡ್ತಾರೆ. ಆ್ಯಂಡ್ ಹಿ ವಾಸ್ ಅಟ್ ಒನ್ಸ್ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ದಿ ಪ್ಯಾರಲಲ್ ಸಿಚುವೇಶನ್ ಫಾರ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಅದೇ ಭಾರತದಲ್ಲಿರ್ತಕ್ಕಂಥ ಒಂದು ತುಳಿತಕ್ಕೊಳಗಾದಂಥ ವರ್ಗದ ಜನರ ಕುರಿತು ಅವರು ಅಧ್ಯಯನ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದ ವರ್ಕ್ ಆಫ್ ಮಹಾತ್ಮ ಫುಲೆ ವಾಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್, ಹಿಸ್ ಲೈಫ್ ಸ್ಟೈಲ್ ಆ್ಯಂಡ್ ಹಿಸ್ ವರ್ಕ್ ಇನ್ಫ್ಲೂಯೆನ್ಸ್ಡ್ Dr. B.R. Ambedkar, and this made him to devote all his time and talent for the betterment of his underprivileged brother. ಅಂಬೇಡ್ಕರ್ ಅವರು ಈ ಎಲ್ಲ ಅಂಶಗಳನ್ನು ಗಮನಿಸಿ ಮಹಾತ್ಮ ಫುಲೆಯವರ ಕೆಲಸ ಮತ್ತು ಅಲ್ಲಿ 14ನೇ ಅಮೆಂಡ್ಮೆಂಟು ಇವು ಕೂಡ ಅವರು ಪ್ರಭಾವವನ್ನು ಬೀರ್ತವೆ. ಅವರು ಕೂಡ ತಮ್ಮ ಸಮಯ ಮತ್ತು ಜ್ಞಾನವನ್ನು ಈ ತುಳಿತಕ್ಕೊಳಗಾದಂಥ ಜನರಿಗೆ ಏಳಿಗೆಗಾಗಿಯೇ ಮೀಸಲಿಡ್ತಾರೆ ಅಂತ. Then, there were great luminaries on the drafting committee. Dr. Ambedkar is remembered as the pilot. Give reasons. ಇಲ್ಲಿ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಮೇಧಾವಿಗಳು, ಪಂಡಿತರಿದ್ರು. ಆದಾಗ್ಯೂ ಕೂಡ ನಾವು ಅಂಬೇಡ್ಕರನ್ನು ಮೇನ್ ಪೈಲಟ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಒಂದು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿರ್ತಾರೆ ಅಂಬೇಡ್ಕರ್. ಆ್ಯಂಡ್ ಹಿ ವಾಸ್ ಟ್ಯಾಕ್ಟ್ಫುಲ್, ಫ್ರ್ಯಾಂಕ್ ಆ್ಯಂಡ್ ಹ್ಯಾಡ್ ಅಟ್ಮೋಸ್ಟ್ ಪೇಷನ್ಸ್. ಅವ್ರಿಗೆ ಬಹಳ ತಾಳ್ಮೆ ಇತ್ತು ಮತ್ತು ಅವ್ರಿಗೆ ಅಗಾಧವಂಥ ಜ್ಞಾನ ಇತ್ತು. ಆ್ಯಂಡ್ ಹಿ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ ದ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ದ ಡಿಫರೆಂಟ್ ಪ್ರಾವಿಷನ್ಸ್ ಆಫ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಎಳೆಯಾಗಿ ಎಲ್ಲರಿಗೂ, ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅವುಗಳನ್ನು ವಿವರಿಸ್ತಾರೆ. And he explained the most complicated legal concepts which could be easily understood even by a layman. That's what we call him as the pilot of the Indian Constitution. Then, write a short note on Dr. Ambedkar's idea or perception of the 3 pillars of the state. ಹಾಗಾದರೆ ಈ ಸಂವಿಧಾನದ 3 ಅಂಗಗಳೇನಿದೆ ಅವುಗಳ ಕುರಿತು ಅಂಬೇಡ್ಕರ್ ಒಂದು ವಿಚಾರ ಏನಾಗಿತ್ತು ಅಂತ ಕೇಳಿದ್ದಾರೆ. Dr. Ambedkar had a clear idea about mutuality of the legislature, the executive and the judiciary. ಈ 3 ಅಂಗಗಳ ಕುರಿತು ಅವರಿಗೆ ಒಂದು ಸ್ಪಷ್ಟವಾದಂಥ ಅರಿವಿತ್ತು. He shared that
ದ ಜುರಿಡಿಕ್ಷನ್ ಆಫ್ ಎ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅನ್ಟ್ರಾಮಲ್ಡ್ ಅಂತ. ಇಲ್ಲಿ ಪ್ರತಿ ಅಂಗನೂ ಕೂಡ ತಮ್ಮದೇ ಆದಂಥ ಕಾರ್ಯವ್ಯಾಪ್ತಿಯನ್ನು ಹೊಂದಿರಬೇಕು. ಅವು ತಮಗೆ ನಿರ್ದಿಷ್ಟಪಡಿಸಿದ ಕೆಲಸಗಳನ್ನು ಸರಿಯಾಗಿ ಮಾಡಬೇಕು. ಒಂದರ ಮೇಲೊಂದು ಓವರ್ಲ್ಯಾಪ್ ಮಾಡಿ ಸವಾರಿ ಮಾಡೋದು ಆಗಬಾರ್ದು ಅನ್ನೋ ಒಂದು ಸ್ಪಷ್ಟವಾದಂಥ ಅರಿವು ಅವರಿಗಿತ್ತು ಅಂತ. He had a sense of the importance of the soul of the citizens. ಅದೇ ರೀತಿ ನಾಗರಿಕರ ಒಂದು ಹಿತವನ್ನು ಕೂಡ ಕಾಪಾಡಬೇಕು ಅಂತ. ಇವೆಲ್ಲ ಅಂಶಗಳನ್ನು ಅವರು ಈ ಮೂರು ಅಂಗಗಳು ತಮ್ಮ ನಿರ್ದಿಷ್ಟವಾದಂಥ ಕೆಲಸವನ್ನು ಮಾಡಬೇಕು ಅಂದ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದರು ಅಂತ. ದೆನ್ what are the significant observations of Dr. Ambedkar on the Constitution? ಹಾಗಾದರೆ ಸಂವಿಧಾನದ ಕುರಿತು ಅಂಬೇಡ್ಕರ್ ಇರತಕ್ಕಂಥ ಒಂದು ಅತ್ಯಂತ ಪ್ರಮುಖವಾದಂಥ ವಿಚಾರಗಳೇನು ಅಂತ ಕೇಳಿದ್ದಾರೆ. The Constitution is a fundamental document which defines the position and power of the three organs of the state. ಇಲ್ಲಿ ಒಂದು ಸಂವಿಧಾನ ಒಂದು ದೇಶದ ಮೂಲಭೂತ ಕಾನೂನು. ಅದು ಮೂರು ಅಂಗಗಳ ಜವಾಬ್ದಾರಿಯನ್ನು ವಿವರಣೆ ಮಾಡ್ತಿದೆ. ದ ಎಕ್ಸಿಕ್ಯೂಟಿವ್, ದ ಜುಡಿಷಿಯರಿ ಆ್ಯಂಡ್ ದ ಲೆಜಿಸ್ಲೇಚರ್ ಆಸ್ ಅಗೇನ್ಸ್ಟ್ ದ ಸಿಟಿಜನ್ಸ್. The other purpose of the Constitution is to limit their authority to avoid tyranny and oppression by the legislature and the executive. ಇಲ್ಲಿ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಇವುಗಳು ಕೂಡ ಒಂದರ ಮೇಲೆ ಒಂದು ತಮ್ಮ ಒಂದು ದಬ್ಬಾಳಿಕೆಯನ್ನು, ಅಧಿಕಾರ ಚಲಾವಣೆಯನ್ನು ಮಾಡೋದನ್ನು ಲಿಮಿಟ್ ಮಾಡಿದ್ದಾರೆ, ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ನಿರ್ದಿಷ್ಟಪಡಿಸಿದ್ದಾರೆ. ಹಾಗಾಗಿ ಅವುಗಳ ಒಂದು ಪ್ರಾಪರ್ ವೇನಲ್ಲೇ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆ ಅರಿವು ಅವ್ರಿಗಿತ್ತು ಅಂತ. Then, Nehru chose Dr. Ambedkar as the first Law Minister of India. What might have improved Nehru to do so? ಇಲ್ಲಿ ನೆಹರೂರವರು ಭಾರತದ ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡ್ಕೋತಾರೆ. ಯಾಕೆ ಅಂತ ಕೇಳಿದ್ದಾರೆ. ಬಿಕಾಸ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಚರ್. ಕಾನೂನು ಮತ್ತು ಶಾಸನಗಳನ್ನು ರಚಿಸುವುದರಲ್ಲಿ ಒಂದು ವಿಶೇಷವಾದಂಥ ಕೌಶಲ್ಯವನ್ನು ಅವರು ಹೊಂದಿದ್ರು. ಆ್ಯಂಡ್ he had the vision of the social justice. ಈ ಸಾಮಾಜಿಕ ನ್ಯಾಯದ ಕುರಿತು ಅವರಿಗೆ ಒಂದು ಸ್ಪಷ್ಟವಾದ ಅರಿವಿತ್ತು, ಜ್ಞಾನ ಇತ್ತು. Therefore, Nehru chose him to be the first Law Minister of India. And what made Dr. Ambedkar describe the methods of civil disobedience, non-cooperation and satyagraha as the grammar of anarchy? ಅಂದರೆ ಒಂದು ಸ್ವತಂತ್ರವಾದಂಥ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡು ಆಡಳಿತ ಮಾಡ್ತಕ್ಕಂಥ ದೇಶದಲ್ಲಿ ಈ ಸಿವಿಲ್ ಡಿಸೊಬಿಡಿಯನ್ಸ್ ಆಗಿರ್ಬೋದು, ನಾನ್ ಕೋಆಪರೇಷನ್ ಆಗಿರ್ಬೋದು, ಸತ್ಯಾಗ್ರಹಗಳು ಇವು ಅಷ್ಟು ಇರಬಾರ್ದು, ಇವುಗಳನ್ನು ಮಾಡಬಾರ್ದು ಅಂತ ಅವರು ಮಾಡಿದರೆ ಇಟ್ ಬಿಕಮ್ಸ್ ಅ ಗ್ರಾಮರ್ ಆಫ್ ಎನಾರ್ಕಿ ಅಂತ. ಅಕಾರ್ಡಿಂಗ್ ಟು ಅಂಬೇಡ್ಕರ್, ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆರ್ ನೆಸೆಸರಿ ಇನ್ ಎ ಸ್ಟೇಟ್ ಆಫ್ ವಿಚ್ ಈಸ್ ರೂಲ್ಡ್ ಬೈ ಫಾರಿನರ್ಸ್. ಬಟ್ ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ ದೀಸ್ ಮೆಥಡ್ಸ್ ಶುಡ್ ನಾಟ್ ಬಿ ಯೂಸ್ಡ್. If used, there would be loss of lives and public property. ಒಂದಿನ ಇವುಗಳನ್ನು ಪ್ರತಿಭಟನೆ, ಹಿಂಸೆ ಇವೆಲ್ಲ ಮಾಡ್ತಾ ಹೋದರೆ ಇಲ್ಲಿ ಜನಜೀವನಕ್ಕೆ ಹಾನಿಯಾಗುತ್ತೆ, ಪಬ್ಲಿಕ್ ಪ್ರಾಪರ್ಟಿಗೆ ನಷ್ಟ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. Then how did Dr. Ambedkar and Mahatma Gandhi try to wipe out caste discrimination from India? ಭಾರತದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯನ್ನು ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಹೇಗೆ ಅದನ್ನು ತೆಗೆದುಹಾಕಲಿಕ್ಕೆ ಪ್ರಯತ್ನ ಮಾಡಿದರು ಅಂತ ಕೇಳಿದ್ದಾರೆ ಕ್ವೆಶನ್. ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕ್ಯಾಸ್ಟ್ ದೇರ್ ಡ್ಯೂಟಿ ಟುವರ್ಡ್ಸ್ ದಿ ಡಿಪ್ರೆಸ್ಡ್ ಕ್ಲಾಸಸ್. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಮೇಲ್ಜಾತಿಯ ವರ್ಗದವರು ಕೆಳಜಾತಿಯ ವರ್ಗದವರ ಕುರಿತು ಏನೆಲ್ಲ ಒಂದು ಕರ್ತವ್ಯ ಇದೆ ನಾವು ಮಾಡಬೇಕಾಗಿದ್ದು ಅದನ್ನು ಎಚ್ಚರಿಸ್ತಾರೆ, ಅದನ್ನು ತಿಳಿ ಹೇಳ್ತಾರೆ. ದೆನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್ ಬೈ ರಿಮೈಂಡಿಂಗ್ ದೆಮ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ ಟು ಇಕ್ವಾಲಿಟಿ ವಿತ್ ದ ಹೈಯರ್ ಆ್ಯಂಡ್ ಮೋರ್ ಪವರ್ಫುಲ್ ಕ್ಯಾಸ್ಟ್ಸ್. ಇಲ್ಲಿ ಅಂಬೇಡ್ಕರ್ ಅವರು ಹಕ್ಕಿನ ಮುಖಾಂತರ ಅದು ನಮ್ಮ ಹಕ್ಕನ್ನು ನಾವು ಯಾವ ರೀತಿ ಪಡಿಬೇಕು ಅದರ ಮಹತ್ವವನ್ನು ಕುರಿತು ಅವರು ಎಚ್ಚರಿಸ್ತಾರೆ. ಆ್ಯಂಡ್ ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್ ಆ್ಯಂಡ್ ಅದರ್ ಸ್ಟ್ರೆಸ್ಡ್ ದ ರೈಟ್ಸ್. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಕರ್ತವ್ಯಗಳನ್ನು ಕುರಿತು ಹೇಳ್ತಾರೆ, ಅಂಬೇಡ್ಕರ್ ಅವರು ಅವರ ಹಕ್ಕನ್ನು ಕುರಿತು ಅವರು ಪ್ರತಿಪಾದಿಸಿದರು ಅಂತ. ದೆನ್ ದೇರ್ ಆರ್ ಸಮ್ ಎಕ್ಸ್ಟ್ರಾಕ್ಟ್ ದೇ ಕ್ಯಾನ್ ಆಸ್ಕ್ಡ್ ಫಾರ್ 3 questions, 3 marks questions. He had an insatiable thirst for books. Who is the word he refers to? Here he refers to the Dr. B.R. Ambedkar. Who had an insatiable thirst for books? Obviously that is B.R. Ambedkar. What does insatiable mean? Means that cannot be satisfied anta.
ತೃಪ್ತಿ ಆಗದೆ ಇರುವಂತ ಅದಕ್ಕೆ ಇನ್ಸ್ಯಾಸಿಯಬಲ್ ಅಂತ ಕರೀತಾರೆ. ದೆನ್ illustrate an example for the above statement. ಇದಕ್ಕೊಂದು ನಿದರ್ಶನವನ್ನು ಕೊಡಿ ಅಂತ ಹೇಳ್ತಾರೆ. He bought books by curtailing his daily needs. He purchased about 2,000 old books when he was in New York. Okay, and he saw at once the parallel of the situation for the depressed classes in India. Who does he refer to? Here he refers to Dr. B.R. Ambedkar. What is the parallel situation mentioned here? That is the situation of black Americans in the USA and situation of the depressed classes in India. Then however the depressed classes in India at that time, they were exploited. Then they brought about a veritable revolution in social thought. Who are they? Mahatma Gandhi and Dr. B.R. Ambedkar. What revolution is referred to here? Bringing equality between higher castes and depressed classes. Then, how did they bring about the revolution? Dr. Ambedkar reminded the depressed classes of their rights to equality, and Gandhiji reminded the higher castes of their duties towards the depressed classes. And in an interesting observation, he once described the methods of civil disobedience, non-cooperation and satyagraha as the grammar of anarchy. Who is the he? Means Dr. B.R. Ambedkar. According to the author, when do these methods assume importance? That's against an alien power. Why are these methods called as grammar of anarchy? Because it's used against a democratic government elected by people's consent. Okay, and his flair for legislative work became evident to the whole nation. Here flair means talent anta. Who had the flair for legislative work? Dr. B.R. Ambedkar. How did his flair become evident to the whole nation? When Ambedkar made effective contribution to the debates on variety of subjects. How did his flair get recognition? That's him. He was made the chairman of the drafting committee. By doing so, we recognized his talent. And who could have dreamed that one born to Mar family would one day become not only law minister but a lawmaker? Who is referred to as law minister here? Dr. B.R. Ambedkar. Then who chose him to be the first law minister? Jawaharlal Nehru. Then why is he recognized as a lawmaker? Because he had skills in the field of law and legislation. And I have no doubt whether we agree with him or not in many matters, that perseverance. Who said this? Jawaharlal Nehru. Who does him refer to? Dr. B.R. Ambedkar. When did the speaker say these words? At the time of Ambedkar's death. Who took such an important part in our activities has passed away. Who said this? Jawaharlal Nehru. Who passed away? Dr. B.R. Ambedkar. What is the meaning of the phrase passed away? It means dead anta. And the only valid division are the division between those who are noble and wholesome and those who are ignoble and unwholesome. Who said these words? Buddha. When did he say these words? About 2,500 years ago. What does the word division refer here? The caste division, Jati Vyavasthe anta. And a symbol of revolt, he said. Who made this statement? Jawaharlal Nehru. A symbol of revolt andre ಒಂದು ಕ್ರಾಂತಿಯ ಸಂಕೇತ ಅಂತ ಅರ್ಥ. Who is called a symbol of revolt? Dr. B.R. Ambedkar. Why is he described so? Because he fought against the discrimination of the caste system. Okay? ಅವರು ಯಾಕೆ ಅವರಿಗೆ ಕರೀತಾರೆ ಅಂದರೆ ಒಂದು ಈ ಜಾತಿ ವ್ಯವಸ್ಥೆಯ ವಿರುದ್ಧ ಅವರು ಹೋರಾಟವನ್ನು ಮಾಡ್ತಾರೆ ಅದಕ್ಕೋಸ್ಕರ. Then so this is what the most expected questions on Dr. B.R. Ambedkar. I hope that I tried my level best. Okay, like, share and subscribe the channel. Thank you.